ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯುವರ್ ಆನರ್, ಇದು ಒಂದು ಓಪನ್ ಅಂಡ್ ಶಟ್ ಕೇಸ್. ನಿಮ್ಮ ಮುಂದೆ ಕಟಕಟೆಯಲ್ಲಿ ನಿಂತಿರುವ ಸಿದ್ದು ಅಲಿಯಾ ಸಿದ್ದೇಗೌಡರು ಈ ಮುಂಚೆ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರ ಮುಂದೆ ತಾನು ತಪ್ಪು ಮಾಡಿರೋದಾಗಿ ಅಪರಾಧನ ಒಪ್ಕೊಂಡಿದ್ರು. ಅದಕ್ಕೆ ಶಿಕ್ಷೆ ಕೂಡ ಆಗಿತ್ತು. ಇಷ್ಟೆಲ್ಲ ಆದ್ಮೇಲೆ ಅವರಿಗೆ ಬೇಲ್ ಕೂಡ ಸಿಕ್ಕಿತ್ತು. ಅದಕ್ಕೆ ಕಾರಣ ಅವರ ತಂದೆಯವರಾದ ಜವರೇಗೌಡರು. ಜವರೇಗೌಡರು ತನ್ನ ಇನ್ಫ್ಲೂಯೆನ್ಸ್ ಅನ್ನ ಬಳಸಿ ತಪ್ಪು ಮಾಡಿರೋ ಮಗನಿಗೆ ಬೇಲ್ ಕೊಡಿಸಿ ಹೊರಗಡೆ ಬರೋ ಹಾಗೆ ಮಾಡಿದ್ರು. ಅಬ್ಜೆಕ್ಷನ್ ಯುವರ್ ಆನರ್, ಇವರು ನನ್ನ ಕಕ್ಷಿದಾರರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಇದರಲ್ಲಿ ಸುಳ್ಳು ಹೇಳೋದಕ್ಕೆ ಏನಿದೆ ಯುವರ್ ಆನರ್? ಎಲ್ಲರ ವಿಷಯನೂ ಎಲ್ಲರಿಗೂ ಗೊತ್ತಿರೋದೇ ತಾನೇ. ಇದರಲ್ಲಿ ಸೆಷನ್ಸ್ ಕೋರ್ಟ್ ನ್ಯಾಯಾಲಯ ಇವರಿಗೆ ಶಿಕ್ಷಣ ವಿಧಿಸಿದ ನಂತರ ಅಲ್ಲಿಂದ ಬೇಲ್ ತಗೊಂಡು ಸಮಾಜದಲ್ಲಿ ಸಂತೋಷವಾಗಿ ಹಾಯಾಗಿ ಓಡಾಡ್ಕೊಂಡಿದ್ದವರು ಈ ಸಿದ್ದೇಗೌಡರು. ಆದ್ರೆ ಆ ಕುಟುಂಬದವರು ತನ್ನ ಬಾವನ್ನ ಅಕ್ಕನ್ನ ಕಳ್ಕೊಂಡು ಪ್ರತಿದಿನ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಕಾರಣದಿಂದ ಮತ್ತೆ ಈ ಕೇಸನ್ನ ರೀಓಪನ್ ಮಾಡಿದ್ದಾರೆ. ತಮ್ಮ ಹತ್ರ ದುಡ್ಡಿದೆ ಅಂತ ಅಹಂಕಾರದಿಂದ ಮೆರೀತಾ ಇರೋ ಇಂಥವರಿಗೆ ಬೇಲ್ನ ಸ್ಯಾಂಕ್ಷನ್ ಮಾಡದೆ ನ್ಯಾಯನ ಬಯಸಿರೋ ರವಿಶಂಕರ್ ಕುಟುಂಬದವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಯುವರ್ ಆನರ್. ಇದಕ್ಕೆ ನೀವೇನು ಹೇಳ್ತೀರಾ ಲಕ್ಷ್ಮೀನಾರಾಯಣ ಅಂದ್ರೆ? ಈ ಕೇಸ್ ಹೈಕೋರ್ಟ್ ಅಲ್ಲೇ ನಡೀಲಿ ಯುವರ್ ಆನರ್. ಆದರೆ ನನ್ನ ಕಕ್ಷಿದಾರರಿಗೆ ಬೇಲ್ ರದ್ದುಪಡಿಸೋದು ಎಷ್ಟು ಸರಿ ಅಂತ ನನ್ನ ಕಳ್ಕೊಳ್ಳಿ. ಲಕ್ಷ್ಮೀನಾರಾಯಣ ಅವರೇ, ತಪ್ಪನ್ನ ತಾನೇ ಮಾಡಿದ್ದೀನಿ ಅಂತ ಒಪ್ಕೊಂಡಿರೋದ್ರಿಂದ ಬೇಲ್ನ ರದ್ದು ಮಾಡೋದ್ರಲ್ಲಿ ತಪ್ಪೇನಿದೆ? ಯುವರ್ ಆನರ್, ನನ್ನ ಕಕ್ಷಿದಾರ ಅಪಘಾತ ಮಾಡಿದ್ದಾರೆ ಹೊರತು ಬೇಕು ಅಂತ ಕೊಲೆ ಮಾಡಿದ್ದಲ್ಲ. ಅಪಘಾತದಲ್ಲಿ ಮೃತಪಟ್ಟವ್ರ ಬಗ್ಗೆ ನಮಗೂ ಅನುಕಂಪ ಇದೆ. ಅವ್ರ ಸಾವಿಗೆ ನಾನೇ ಕಾರಣ ಆದೆ ಅಂತ ನನ್ನ ಕಕ್ಷಿದಾರ ಮನಸ್ಸನ್ನು ಗಿಲ್ಟ್ ಕಾಡ್ತಾ ಇದೆ. ಅವತ್ತಿನ ಪರಿಸ್ಥಿತಿನಲ್ಲಿ ಅಪಘಾತ ಆಗಿದ್ದು ನಿಜ, ಆದರೆ ಆ ಅಪಘಾತದ ಹಿಂದೆ ಒಂದು ಷಡ್ಯಂತ್ರ ಇದೆ ಅಂತ ನಮ್ಮ ಸಂಶಯ ಯುವರ್ ಆನರ್. ಅಪರಾಧ ಮಾಡಿರೋರೆ ಅಪರಾಧ ನಾನೇ ಮಾಡಿದ್ದೀನಿ ಅಂತ ಒಪ್ಕೊಂಡ ಮೇಲೆ ಷಡ್ಯಂತ್ರ ಎಲ್ಲಿಂದ ಬರುತ್ತೆ ಯುವರ್ ಆನರ್? ನಮ್ಮ ಆಪೋನೆಂಟ್ ಲಾಯರು ಕೋರ್ಟ್ಗೆ ಇಲ್ಲ ಸಲ್ಲದನ್ನ ಹೇಳಿ ದಾರಿ ತಪ್ಪೋ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಇವರ ಮಾತುಗಳನ್ನ ಪರಿಗಣಿಸಬಾರ್ದು ಅಂತ ನಾನು ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್. ಲಕ್ಷ್ಮೀನಾರಾಯಣ್, ನೀವು ಹೇಳಿ. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಒಬ್ಬ ವ್ಯಕ್ತಿ ಬೇಕು ಅಂತ ಆಕ್ಸಿಡೆಂಟ್ ಮಾಡಲ್ಲ. ಹಾಗಂತ ಆಕ್ಸಿಡೆಂಟ್ ಮಾಡೋರೆಲ್ಲ ಇರೋಲ್ಲ ಅಂತಲೂ ನಾನು ಹೇಳ್ತಾ ಇಲ್ಲ. ಆದರೆ ನನ್ನ ಕಕ್ಷಿದಾರರು ಅಂಥ ವ್ಯಕ್ತಿ ಅಲ್ಲ ಯುವರ್ ಆನರ್. ಸಮಾಜದಲ್ಲಿ ಅವ್ರಿಗೆ ಒಳ್ಳೆ ಹೆಸರಿದೆ. ಜನ ಇವ್ರನ್ನ ಅಭಿಮಾನದಿಂದ ನೋಡ್ಕೋತಾರೆ. ಅವ್ರಿಗೆ ಆದಂತ ಒಂದು ಅಭಿಮಾನಿಗಳ ಸಂಘ ಇದೆ ಯುವರ್ ಆನರ್. ಅಂಥ ಜವಾಬ್ದಾರಿ ಸ್ಥಾನದಲ್ಲಿರೋ ಇವರು ಬೇಕು ಅಂತ ತಪ್ಪು ಮಾಡ್ತಾರ ಯುವರ್ ಆನರ್? ಈ ಕೇಸನ್ನ ಮತ್ತೊಮ್ಮೆ ಕೂಲಂಕುಷವಾಗಿ ಪರಿಶೀಲಿಸಿ ನೋಡೋದಕ್ಕೆ ಸಮಯ ಬೇಕಾಗುತ್ತೆ. ಹಾಗಾಗಿ ಅಲ್ಲಿವರೆಗೂ ನನ್ನ ಕಕ್ಷಿದಾರರು ಜೈಲಲ್ಲೇ ಇರೋದ್ರ ಬದಲು ಅವರಿಗೆ ಜಾಮೀನು ನೀಡಬೇಕು ಅಂತ ಅನುಮತಿ ಕೇಳ್ತಾ ಇದ್ದೇನೆ ಸ್ವಾಮಿ. ಅವರಿಗೆ ಬೇಲ್ ಕೊಟ್ಟಾದ ಮೇಲೆ ಈ ನ್ಯಾಯಾಲಯ ಎಲ್ಲ ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿ ಅವ್ರಿಗೆ ಏನು ಶಿಕ್ಷೆ ಕೊಡುತ್ತೋ ಅದಕ್ಕೆ ಅವರು ಬದ್ಧರಾಗಿದ್ದಾರೆ, ತಯಾರಾಗಿದ್ದಾರೆ ಅಂತ ನಾನು ಸಬ್ಮಿಷನ್ ಮಾಡ್ತಾ ಇದ್ದೇನೆ. ರವಿಶಂಕರ್ ಅವರೇ, ಒಂದು ನಿಮಿಷ ನಿಂತ್ಕೊಳ್ಳಿ. ಏನು ನಿಮ್ಮ ಗಂಡ ನೋಡಿದ್ರೆ ಮಾಡಬಾರ್ದು ಮಾಡಿ ಒಳಗಿದೆ. ಎಲ್ಲದಕ್ಕೂ ಕಾರಣ ಆಗಿರೋದು ನೀನೇ ಹೊರಗಿದ್ಯಾ. ಆಂಟಿ ಸರಿಗಿದೆ, ಒಳ್ಳೆ ಜೋಡಿ. ರವಿಶಂಕರ್ ಅವರು, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನಿಮಗೆ ಸತ್ಯ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ. ನೋಡಿ, ಆಕ್ಸಿಡೆಂಟ್ ಆಗಿದ್ದು ಸಿದ್ದು ಅವರಿಂದ ಅಲ್ಲ, ಆ ಲಾರಿಯಿಂದ. ಸತ್ಯ ಏನು ಅಂತ ತಿಳ್ಕೊಳ್ಳೋದನ್ನ ಪ್ರಯತ್ನ ಪಡೋದು ಬಿಟ್ಟು ಹೀಗೆಲ್ಲ ಮಾತಾಡೋದು ಒಳ್ಳೇದಲ್ಲ. ನೋಡಿ, ಸಿದ್ದು ಅವರು ಅವ್ರ ಶತ್ರುಗಳಿಗೂ ಕೆಟ್ಟದನ್ನ ಬಯಸಲ್ಲ.
ಅಂಥದ್ರಲ್ಲಿ 2 ಜೀವ ತಗೋತಾರ ಹೇಳಿ? ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಏನು ಅರ್ಥ ಮಾಡ್ಕೋಬೇಕು? ನೀನು ನಿನ್ನ ಗಂಡನ ಬಗ್ಗೆ ಹೇಳೋದನ್ನೆಲ್ಲ ಒಪ್ಕೊಂಡು ಆ ಕೇಸ್ ವಾಪಸ್ ತಗೋಬೇಕಾ? ಇಲ್ಲ ಏನೋ ಕೊಲೆ ಮಾಡಿದೆ ಏನೇ ಆಯ್ತು ಇವಾಗ ಬಿಟ್ಟು ಹಾಕೊಂಡ್ತೀರಿ ಸುಮ್ಮನಾಗ್ಬಿಡ್ಬೇಕಾ? ಎಷ್ಟು ಹುಷಾರಿರೋರು ನೀವೆಲ್ಲ. ನಿಮ್ಮ ಜೀವನ ಮಾತ್ರ ಚೆನ್ನಾಗಿರ್ಬೇಕು, ಬೇರೆಯವ್ರ ಜೀವ ಏನಾದರೂ ಪರವಾಗಿಲ್ಲ. ಇದಕ್ಕೆಲ್ಲ ಕಾರಣ ನೀನೇ ಅನ್ನೋದು ಒಪ್ಕೊಳ್ಳೋಕೆ ನಿಮಗೆ ಧೈರ್ಯ ಇಲ್ಲದೆ ಇರ್ಬೋದು, ಅದರ ಸತ್ಯ ಯಾವತ್ತೂ ಸುಳ್ಳಾಗಲ್ಲ. ಎಲ್ಲ ಸ್ವಾರ್ಥಿಗಳು. ಆ ಮಗುನ್ ನೋಡಿ ನಿಂಗೆ ಏನು ಅನ್ಸಲ್ವಾ? ನಿನಗೇನು ಅನಿಸದೇ ಇರ್ಬೋದು, ನನಗೆ ಅನಿಸುತ್ತೆ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಅಲ್ಲ, ಸಿದ್ದುನೇ ಕೊಲೆ ಮಾಡಿದ್ದು ಅಂತ ಗೊತ್ತಿದ್ದು ಆ ಮಗು ನನ್ನ ಜೊತೆ ಇರಲಿ ನಾನು ನೋಡ್ಕೋತೀನಿ ಅಂತ ಡ್ರಾಮಾ ಮಾಡಿ ಜೊತೆಗಿಟ್ಕೊಂಡಲ್ಲ. ಏನು ರಿಕ್ಸ್ ಆಡ್ತೀರ ರೀ ನೀವು? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಖುಷಿನ ಅಂಥ ಉದ್ದೇಶ ಇಟ್ಕೊಂಡು ನಾವು ನೋಡ್ಕೊಂಡಿಲ್ಲ. ಅವಳ ಬಗ್ಗೆ ನಮಗೂ ಪ್ರೀತಿ ಇದೆ. ಪ್ಲೀಸ್ ರವಿಶಂಕರ್ ಅವರೇ, ಸಿದ್ದು ಅವ್ರ ಮೇಲೆ ನೀವು ಇಷ್ಟೆಲ್ಲ ದ್ವೇಷ ಸಾಧಿಸ್ಕೋಬೇಡಿ. ನೋಡೋ, ಯಾರು ಏನು ಹೇಳಿದ್ರು ಅಷ್ಟೇ, ಅವನಿಗೆ ಶಿಕ್ಷೆ ಆಗೋ ತನಕ ಬಿಡಲ್ಲ. ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ. ನೀವ್ ಯಾಕೆ ಇಷ್ಟು ಹಠ ಹಿಡಿದು ಕೂತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಪದೇ ಪದೇ ಹೇಳಿದ್ರು ನಿಮ್ಗೆ ಅರ್ಥನೇ ಆಗ್ತಿಲ್ವಲ್ಲ. ಸಿದ್ದು ಅವ್ರು ಈ ಆಕ್ಸಿಡೆಂಟ್ನ ಮಾಡಿಲ್ಲ. ನನ್ನ ಗಂಡ ಏನು ಅಂತ ನನಗೆ ಗೊತ್ತು. ತಪ್ಪೇ ಮಾಡದೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ನೋಡಿ, ನಿಮ್ಮ ಮನಸ್ಸಲ್ಲಿ ಸಿದ್ದು ಅವ್ರ ಬಗ್ಗೆ ಎಂಥ ಕೆಟ್ಟ ಯೋಚನೆಗಳಿದ್ರು ಅದನ್ನ ತೆಗೆದು ಹಾಕಿ. ಇದು ನನ್ನ ರಿಕ್ವೆಸ್ಟ್. ನೋಡೋ, ಇದೆಲ್ಲ ಶುರು ಮಾಡಿದ್ದು ನಾನಲ್ಲ, ನಿನ್ನ ಗಂಡನೇ. ಅವನಿಗೆ ಶಿಕ್ಷೆ ಆಗೋದನ್ನ ಯಾರ ಕೈಯಿಂದ ತಪ್ಸೋಕ್ಕೆ ಸಾಧ್ಯ ಇಲ್ಲ. ಹಾಗೇ ಆಗುತ್ತೆ. ಇದ್ರಲ್ಲಿ ಯಾವ ಬದಲಾವಣೆ ಕೂಡ ಇರಲ್ಲ. ನಮಸ್ಕಾರ. ನಮಸ್ಕಾರ. ಸಂತೋಷ್ ಇದ್ದಾರಾ? ಹಾಂ ಇದ್ದಾರೆ, ಬನ್ನಿ ಒಳಗೆ. ಪರವಾಗಿಲ್ಲ, ಇಲ್ಲೇ ಕರೀರಿ, ಮಾತಾಡೋದಿದೆ. ಪರವಾಗಿಲ್ಲ, ಮನೇಲೇ ಇದ್ದಾರೆ, ಬನ್ನಿ ಒಳಗೆ ಬನ್ನಿ. ರೀ, ನಿಮ್ಮನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಕೂತ್ಕೊಳ್ಳಿ ಸರ್. ಸರ್ ನೀವು? ಹಾಂ, ನನ್ನ ಹೆಸರು ವೀರೇಂದ್ರ ಅಂತ. ಈ ಸೈಟ್ ಲಕ್ಷ್ಮೀ